ಚಿಕ್ಕೋಡಿಯಲ್ಲಿ ಶಿಕ್ಷಕರ ದಿನಾಚರಣೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ವಿಶೇಷ ಪ್ರಯತ್ನ. ಪ್ರಕಾಶ್ ಹುಕ್ಕೇರಿ. ಕಳೆದ 2 ವರ್ಷದಲ್ಲಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ 171 ಶಾಲಾ ಕೊಠಡಿ ನಿರ್ಮಾಣ ಮಾಡಿ ಶಿಕ್ಷಣದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಹಂತ ಹಂತವಾಗಿ ಬಗೆಹರಿಸಲಿದೆ ಎಂದು ರಾಜ್ಯದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಅವರು ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮದಿನಾಚರಣೆ ಅಂಗವಾಗಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ಸರ್ಕಾರದ ಮಟ್ಟದಲ್ಲಿ ನಿರಂತರ ಹೋರಾಟ ಮಾಡಿದ ಪ್ರಯುಕ್ತ 7ನೇ ವೇತನ ಆಯೋಗ ಜಾರಿ ಮಾಡಿ ಶಿಕ್ಷಣ ಇಲಾಖೆಗೆ 7,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಹಳೆ ಪಿಂಚಣಿ ಜಾರಿ ಮಾಡಲು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಅನುದಾನಿತ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ಮೃತರಾದ ಬಳಿಕ ತೆರವಾದ ಸ್ಥಾನ ಭರ್ತಿ ಮಾಡಿಕೊಳ್ಳಬೇಕೆಂದು ಶಿಕ್ಷಣ ಸಚಿವರಿಗೆ ಭೇಟಿ ಮಾಡಿ 2016ರಿಂದ 2020ರವರೆಗೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆ ಭರ್ತಿ ಮಾಡಿಕೊಳ್ಳಲು ಆದೇಶ ಹೊರಡಿಸಲಾಗಿದೆ. ದೈಹಿಕ ಶಿಕ್ಷಕರ ಭರ್ತಿ ಮಾಡಿಕೊಳ್ಳಲು ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದರು. ಮತ್ತು ಉಪನಿರ್ದೇಶಕರಾದಂಥ ಮೆಕನ್ ಮರಡಿ ಅವರೇ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಎಲ್ಲ ಮಿತ್ರರೇ, ಶಿಕ್ಷಕ ಬಂಧುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ನಿಮ್ಗೆ ಅನಿಸ್ತಿರ್ಬೋದು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಕಾರ್ಯಕ್ರಮ ಇಲ್ಲಿ ಯಾಕೆ ಮಾಡಿದ್ರು. ಇದೊಂದು ವಿಚಾರ ನಿಮ್ಮ ಮುಂದೆ ಇರ್ಬೋದು. ಆದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲಿ ಎಷ್ಟೊಂದು ನಾವು ಸುಧಾರಣೆಯನ್ನ ಮಾಡಿದ್ದೀವಿ. ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಮಂಜೂರು ಮಾಡಿದ್ವಿ. ಏನೋ ಒಂದು 4 ವಿದ್ಯಾರ್ಥಿಗಳು ಕೂಡ್ಕೊಂಡ ಪೇಪರ್ದಾಗ ಹಾಕಿರ ಅದು ಕಂಪೌಂಡ್ ಇಲ್ಲ ಅಂತೇಳಿ, ಅದಕ್ಕೂ ಕೂಡ ಅವರ ಮನವಿಗೆ ಹೋಗತ್ತ 1,30,30,00,000 ರೂಪಾಯಿದಾಗ. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಜಿಲ್ಲಾ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ನಗರ ಪ್ರದೇಶದಲ್ಲಿ ಸಿಗುವ ಶಿಕ್ಷಣ ಗ್ರಾಮೀಣ ಭಾಗಕ್ಕೂ ಸಿಗಬೇಕೆಂದು ಮನಗಂಡು 2 ಮೌಲಾನ್ ಆಜಾದ್ ಶಾಲೆಗಳನ್ನು ಮಂಜೂರು ಮಾಡಲಾಗಿದೆ. ಕೇಂದ್ರೀಯ ವಿದ್ಯಾಲಯ ನಿರ್ಮಾಣವಾಗಿ ಮಕ್ಕಳಿಗೆ ಶಿಕ್ಷಣ ಸಿಗುತ್ತಿದೆ ಎಂದರು. ವ್ಯಕ್ತಪಡಿಸಿದ್ರು. ನಿಜವಾಗೂ ತಮ್ಮ ಪರವಾಗಿ ಎಲ್ಲರೂ ಇಷ್ಟು ಸುಂದರವಾಗಿ ಅವರು ಬರೇ ಬಂದಾಗ ಹೇಳ್ತಾ ಇದ್ರು, ಮಳೆ ಬರಬಾರ್ದು, ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ. ಅಂಥವ್ರು ಹೇಳಿದ್ರು ಮಳೆ ಬರಂಗಿಲ್ಲ, ನೀವು ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಇಲ್ಲಿ ನಿಜವಾಗೂ ಒಂದು ಯಶಸ್ವಿ ಆಗಿ ಶಿಕ್ಷಕರ ಸನ್ಮಾನ ಆಗಲಿ, ಪ್ರಶಸ್ತಿ ಕಾರ್ಯಕ್ರಮ ಆಗಲಿ, ಲ್ಯಾಪ್ಟಾಪ್ ಆಗಲಿ ಹಾಗೂ ಆದೇಶ ಪ್ರತಿ ಕೊಡುವಂತ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಾವು ಈ ವೇದಿಕೆ ಮುಖಾಂತ ಕೊಡುವಂತದ್ದೊಂದು ವ್ಯವಸ್ಥೆ ಮಾಡಿದ್ವಿ. ನಿಜವಾಗೂ ಶಾಸಕರಾದ್ಮೇಲೆ ನಾನು ವಿಧಾನಸೌಧದಲ್ಲಿ ಪ್ರಮಾಣ ವಚನ ತಗೊಂಡಾದ್ಮೇಲೆ ಮೊದಲನೇ ಕಾರ್ಯಕ್ರಮ ಯಾವುದೇ ಸಹಭಾಗಿಯಾಗಿ ಯಶಸ್ವಿಗೊಂಡಿದೆ ಅಂದ್ರೆ ಅದು ಶಿಕ್ಷಕರ ಕಾರ್ಯಕ್ರಮ. ಹೆಮ್ಮೆದಿಂದ ಯಾವ ಒಂದು ಮುಖ್ಯಮಂತ್ರಿಗಳು ಕೂಡಿ ನಮ್ಮ ರಾಜ್ಯದಲ್ಲಿ ಎಷ್ಟು CRS ಫಂಡ್ ಐತಿ ಅದು ಇಡೀ ಫಂಡ್ ಒಂದು ತಗೊಂಡ ನಮ್ಮ ಶಿಕ್ಷಣ ಇಲಾಖೆಗೆ ಕೊಡುವಂತದವರು ಒಂದು ಪ್ಲಾನಿಂಗ್ ಮಾಡಿ ಅದೊಂದು ವ್ಯವಸ್ಥೆ ಮಾಡಿದರು. ನನ್ನ ಅದನ್ನ ಬಗ್ಗೆ ಪೂರ್ಣ ಜವಾಬ್ದಾರಿ ಐತಿ. ತಾವೇನು ಒಂದನ್ನು ವಿಚಾರ ಇಟ್ಟಿದ್ದಾರೆ, ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು. ಸಾನ್ನಿಧ್ಯ ವಹಿಸಿದ್ದ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಮಾಸ್ಟರ್ ಕನ್ನಡ ಶಾಲೆ ಪಾಠ ಮಾಡುವಾಗ ಅವರ ಅನತಾಮೃತಕ್ಕೆ ಹುಡುಗ ಒಬ್ಬ ಚೀಟಿ ಕೊಡ್ತಾನ. ಚೀಟಾಗ ಏನ್ ಬರುತ್ತಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ತಿಳ್ಕೊಂಡಿದ್ದಾನೆ ಬರ್ರಿ ಅಂತ ಚೀಟ ಬರ್ತಾವ. ಮಗ ತಿಳ್ಕೊಂಡು ಚೀಟಿ ಬಂದ್ರು ಕೂಡ ಡಬ್ ಹಾಕಿ ಪಾಠ ಮಾಡಿರ್ತಕ್ಕಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಹೆಡ್ ಮಾಸ್ಟರ್ ಒಂದು ಬೇಯಾಕ್ಸರ್ ಮಾಡ್ತಾರ, ಮಗ ತಿಳ್ಕೊಂಡಾರು ಇನ್ನೂ ಪಾಠ ಮಾಡಕತ್ತಾರ, ನಿಮಗೆ ಏನು ಬುದ್ಧಿ ಇತ್ತಿಲ್ಲ ಅಂತ ಹೇಳಿ. ನನ್ನ ಮಗ ತಿಳ್ಕೊಂಡಾನ ಅಲ್ಲಿ ಮನೆ, ನಾ ಏನಾದ್ರೂ ಪಾಠ ಮಾಡ್ಬಿಟ್ಟು ಮನೆಗೆ ಹೋದ್ರೆ ಈ ಮಕ್ಕಳ ಭವಿಷ್ಯ ಸಾಯ್ತದೆ, ಅದಕ್ಕೆ ನಾ ಪಾಠ ಮಾಡಿ ಮನೆಗೆ ಹೋಗ್ತೀನಿ ಅಂತ ಮಾತನ್ನ ಹೋಗ್ ಸರ್ ಹೇಳ್ತಾರೆ.
ನಮ್ಮಲ್ಲಿರ್ತಕ್ಕಂಥದ್ದು ಹೆಮ್ಮೆ ಪಡಬೇಕು ನಾವೆಲ್ಲ. ಹೀಗಾಗಿ ಇಂತಹ ಒಂದು ಶಿಕ್ಷಕರಿರ್ತಕ್ಕಂಥ ಗೌರವ ಪ್ರೀತಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಕಾಕಿ ಕಾವಿ ಖಾದಿ ದೇಶದ ಕೆಲಸ ಮಾಡ್ತಾ ಇದ್ದಾವೆ. ಕಾಕಿಯನ್ನ ಹಾಕೊಂಡಿರ್ತಕ್ಕಂಥವ್ರು ತಯಾರು ಮಾಡಿರ್ತಕ್ಕಂಥವ್ರು ಶಿಕ್ಷಕರು, ಈ ಕಾವಿ ಹಾಕೊಂಡಿರ್ತಕ್ಕಂಥ ಸ್ವಾಮಿಗಳನ್ನ ತಯಾರು ಮಾಡಿರ್ತಕ್ಕಂಥವ್ರು ಶಿಕ್ಷಕರು, ಖಾದಿ ಹಾಕೊಂಡಿರ್ತಕ್ಕಂಥ ರಾಜಕಾರಣಿಗಳನ್ನ ತಯಾರು ಮಾಡಿದವರು ಕೂಡ ಶಿಕ್ಷಕರನ್ನು ನಾವು ಮರಿಬಾರದು ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ವೇದಿಕೆ ಮೇಲೆ ತಹಸೀಲ್ದಾರ್ ಸಿಎಸ್ ಕುಲಕರ್ಣಿ, ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಸ್ಎಂ ಲೋಖನವರ್, ಪುರಸಭೆ ಸದಸ್ಯರಾದ ರಾಮ ಮಾಣೆ, ಸಾಬೀರ್ ಜಮಾದಾರ್, ವರ್ಧಮಾನ್ ಸದಲ್ಗಿ, ಎನ್ಆರ್ ನೇರ್ಲಿಕರ್, ಡಯಟ್ ಪ್ರಾಚಾರ್ಯ ಎಸ್ಎಂ ಯಾದಗುಡಿ, ಎಸ್ಎಸ್ ದುಪ್ಪದಾಳ್, ಜಿಎಂ ಕಾಂಬ್ಳಿ, ಎಸ್ಎನ್ ಬೆಳಗಾವಿ, ಎನ್ಜಿ ಪಾಟೀಲ್, ಲತಾ ಯಾದಗುಡಿ, ಸಂಜು ಹುಲ್ಲೋಳಿ, ಎಬಿ ಸೊಲ್ಲಾಪುರಿ, ವೈಎಸ್ ಬುಡ್ಗೋಳ್, ಸುಭಾಷ್ ಸಂಕ್ಪಾಳ್, ಬಿವಿ ಅಮ್ಮನಭಾವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಭಾರಿ ಡಿಡಿಪಿಐ ಬಿಎ ಮೆಕ್ಕನಮರಡಿ ಸ್ವಾಗತಿಸಿದರು. ಬಾಹುಬಲಿ ಲಕ್ಕಣ್ಣವರ್ ನಿರೂಪಿಸಿದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕಲ್ಲಪ್ಪ ಬಡಿಗೇರ್.